ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಸುಬ್ಬಮ್ಮ ಗೌಡ್ರಿ ಕಲ್ಯಾಣ ಮಂಟಪದಲ್ಲಿ ಜರುಗಿರುವ ಚೆನ್ನಪ್ಪ ಗೌಡ ಗದ್ದೆಪ್ಪ ಗೌಡ ಗೌಡರ ರಾಯನಗೋಳ ಕೃಷಿ ಇಲಾಖೆ ಕೃಷಿ ಅಧಿಕಾರಿಯಾಗಿ ಸತತ 37 ವರ್ಷಗಳಿಂದ ಸುದೀರ್ಘ ಸೇವೆ ಸಲ್ಲಿಸಿ ಇಂದು ವಯೋನಿವೃತ್ತಿ ಅಂಗವಾಗಿ ಇಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುತ್ತಮುತ್ತ ಗ್ರಾಮಗಳಿಂದ ಅನೇಕ ಅಭಿಮಾನಿಗಳ ಬಳಗದವರು, ಅಧಿಕಾರಿ ವರ್ಗದವರು, ಗ್ರಾಮಸ್ಥರು ಆಗಮಿಸಿ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಚೆನ್ನಪ್ಪ ಗೌಡ ಗದ್ದೆಪ್ಪ ಗೌಡ ಅವರ ರೈತ ಸಮರ್ಪಕ ಕೇಂದ್ರ ಕಕ್ಕೇರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಅಪಾರ ರೈತರ ಸೇವೆಗೆ ಪಾತ್ರರಾಗಿದ್ದಾರೆ. ಅವರು ನಡೆದ ಬಂದ ಹಾದಿಯನ್ನ ಕುರಿತು ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಸಾವುಕಾರ್ ದಂಡಿನವರು ಸವಿಸ್ತಾರವಾಗಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಗೊಲ್ಲಪ್ಪ ಶ್ರೀಗಳು, ಕೊಡೇಕಲ್ ಮಠದ ಶ್ರೀಗಳು, ಚಂದ್ರಶೇಖರ್ ಸಾವುಕಾರ್ ದಂಡಿನ್, ಬಸವರಾಜ್ ಸ್ಥಾವರ್ ಮಠ, ಎಚ್.ಎಸ್. ಪಾಟೀಲ್, ಗುಡ್ಡೆಪ್ಪ ಸೋಲಾಪುರ್, ಕೃಷಿ ಇಲಾಖೆ ಅಧಿಕಾರಿಗಳು ವರ್ಗದವರು, ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು. ರಾಜ್ಕುಮಾರ್ ರಾಠೋಡ್, ರಾಜ 32 ಕನ್ನಡ ನ್ಯೂಸ್, ಯಾದಗಿರಿ. ಅಧಿಕಾರಿಯಾಗಿ ಇವತ್ತು ನಿಂತಿದ್ದೀನಿ ಅಂದ್ರೆ ನಮ್ಮ ಮಾವನಂತವರ ಕೊಡುಗೆ ನಾನು ಬಂದಿದ್ದೇನೆ. ನನಗೆ ಹೆಣ್ಣು ಕೊಟ್ಟಿರ್ತಕ್ಕಂಥ ಮಾವಂತರು, ನಮ್ಮ ಅಣ್ಣತವರು ನನಗೇನು ಬೆನ್ನಾಗಿ ಎಲುಬಾಗಿ ನಿಂತಿದ್ರು. ಹಾಗೆ ನಾನು KS ಅಧಿಕಾರಿ ಆದಾಗ ನಮ್ಮ ಚೆನ್ನಪ್ಪಗೌಡ ಅವರು ನಮಗೆ ಬೆನ್ನೆಲುಬಾಗಿ ಆರ್ಥಿಕವಾಗಿ ನಿಂತಿದ್ರು ಅನ್ನುವಂಥದ್ದನ್ನು ನಾನು ಸ್ಮರಿಸ್ತೇನೆ. ಅವರು ಯಾವತ್ತೂ ಕೂಡ ಒಬ್ಬನಾಗಿ ಹೇಳಿಕೊಳ್ಳುವಂಥ ಸ್ವಭಾವದವರಲ್ಲ. ತೆರೆಮರೆಯಾಗಿ ನಿಂತುಕೊಂಡು ನಮಗೆ ಬೆಂಬಲವಾಗಿ ನಿಂತುಕೊಂಡು ನೀವು ಮಾಡಿದ್ರೆ ನೀವು ಮಾಡ್ತೀವಿ, ನಿಮ್ಮ ಹತ್ರ ಸಾಮರ್ಥ್ಯ ಇದೆ ಅಂತ ನಮ್ಮ ಜನಾಂಗದಲ್ಲಿ ಏಕೈಕ KS ಅಧಿಕಾರಿ ಆಗಿದೆಯಾ ಅಂತೇಳಿ ನಾನು KS ಅಧಿಕಾರಿ ಆದಾಗ ಬಹಳ ಖುಷಿ ಪಟ್ಟಿರ್ತಕ್ಕಂಥ ಮೊದಲ ಜೀವಿ ನಮ್ಮ ಮಾವನವರು. ಸೊ ಹಾಗಾಗಿ ಅವ್ರದ್ದು ನಮ್ದು ರಕ್ತ ಸಂಬಂಧ ಇರಬಹುದು, ಆದರೆ ಸಹಾಯ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ. ಈ ಮಾವನಷ್ಟೇ ಸೇವೆ ನಮ್ದು ಕೂಡ 37 ವರ್ಷದ ಸೇವೆ, ಇನ್ನೂ 5 ವರ್ಷ ಸೇವೆ ಇದೆ. ಆದರೆ ಮಾವ ಏರಿದ ಎತ್ತರಕ್ಕೆ ಅದೇ ಇರಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವರು ಎಂತ ಒಂದು ಚಾಣಕ್ಯ ಅಂತ ಹೇಳಿದ್ರೆ ನನ್ನ ಕೈಯಲ್ಲಿ ಕತ್ತಿರ್ತಕ್ಕಂಥ ನನ್ನ ವಿದ್ಯಾರ್ಥಿ ಇವತ್ತ ಅಡಿಷನಲ್ ನಿರ್ದೇಶಕಿದ್ದಾರೆ. ಇವತ್ತು ಕೃಷಿಯಲ್ಲಿ ನಮ್ಮ ಮಾವನ ಮೇಲಿನ ಅಧಿಕಾರಿ ಅಂತ ನನ್ನ ಶಿಷ್ಯ ಬಂದು ಜಾಯಿನ್ ಆದಾಗ ನಾನು ಕಲಿಸಿದಂಥ ಶಿಷ್ಯ ಬಂದು ಸರ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀನಿ ಅಂತ ಹೇಳಿ ಬಂದು ನನ್ನ ಆಫೀಸಿಗೆ ಬಂದು ನಿಂತಾಗ ಬಹುಶಃ ನಮ್ಮ ಕೈಯಲ್ಲಿ ಕತ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇವತ್ತ ತಾಲೂಕು ಮಟ್ಟದ ಅಧಿಕಾರಿಯಾಗಿ ನಮ್ಗಿಂತ ಏಕೈಕ ಅಧಿಕಾರಿ ನನ್ಗಿಂತ ಮೊದಲಾಗಿರೋ ನಾನೇ ಮನೆ ಆಗಿದ್ದೀನಿ. ನನಗಿಂತ ಮೊದಲು ಏಕೈಕ ಅಧಿಕಾರಿಯಾಗಿ ಬಂದಾಗ ನಾವು ಗುರುಗಳು ಪಡ್ತಕ್ಕಂಥ ಖುಷಿ ಇದೆ. ಸೊ ನಿಜಕ್ಕೂ ಬಹಳ ಸಂತೋಷ ಅನಿಸ್ತದೆ. ಆ ಇಲಾಖೆ ಇದೆಯಲ್ಲ ಅತ್ಯಂತ ಕ್ರಿಟಿಕಲ್ ಆಗಿರ್ತಕ್ಕಂಥ ಇಲಾಖೆ. ಅದಕ್ಕೆ ರಾಜಕೀಯವಾಗಿ ಇರ್ತಕ್ಕಂಥ ಒತ್ತಡ, ರೈತರ ಒತ್ತಡ ಮತ್ತೆ ಒಬ್ಬರ ಜೊತೆಯಲ್ಲಿ ಅವರು ಮನೆಗೆದ್ದು ಮನೆಯ ಸಂಸಾರವನ್ನು ಗೆದ್ದು ಸಮಾಜವನ್ನು ಗೆದ್ದು ಇವತ್ತ ಸೈ ಹಂಚಿಕೊಳ್ಳುವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರ ಪರಿಶ್ರಮ. ಬಹುಶಃ ಈಗಾಗಲೇ ನಾವು ನೋಡಿದ್ದೀವಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿರ್ತಕ್ಕಂಥ ದಿನಚಿಗೆ ನಾವು ಕಂಡಿದ್ದೀವಿ. ಅದಕ್ಕೆ ಕಾರಣ ಈ ನೌಕರಿಯ ಒತ್ತಡವೇ ಇರಬಹುದು ಅಂತ. ಯಾವಾಗಲೂ ಬಂದಾಗ ಮಗಳು ನಾವು ಮಗಳನ್ನ ಕೊಟ್ಟಿದ್ದೀವಿ ಅವರಿಗೆ. ನಮ್ಮ ಮಗಳು ಹೇಳ್ತಿರ್ತಾರೆ ಕಾಕ ನಮ್ಮ ಕಾಕ ಬಂದ ನಮ್ಮ KS ಅಧಿಕಾರಿ ನಮ್ಮ ಕಾಕ ಅಂತ ಅಭಿಮಾನದಿಂದ ಹೇಳ್ಕೊಡ್ತಾರೆ. ಇವತ್ತ ಒಂದು ತಲೆಮಾರು ಅವ್ರ ಮನೆಯಲ್ಲಿ ಕಲ್ತಿದೆ. ಸುಮಾರು 6 ಜನ ಮಕ್ಕಳಿದ್ದಾರೆ ಅವ್ರ ಮನೆಯಲ್ಲಿ. ಆರ್ಥಿಕವಾಗಿ ಸಬಲಾಗಿದೆ. ನಾವು ಕೂಡ ಇವತ್ತು ಮನಸ್ಸು ಮಾಡಿದರೆ ನಾವು ನಮ್ಮ ಮಕ್ಕಳಿಗೆ ಒಂದು ತಲೆಮಾರಿಗೆ ಶಿಕ್ಷಣವನ್ನು ಕೊಟ್ಟರೆ ಮುಂದಿನ ತಲೆಮಾರು ತಾನಾಗಿಯೇ ಶಿಕ್ಷಣವನ್ನು ಪಡೆಯುತ್ತದೆ ಎಂಬುದಕ್ಕೆ ಈ ಕುಟುಂಬ ಸಾಕ್ಷಿ ಇರ್ತಕ್ಕಂಥದ್ದು. ಇವತ್ತು ಕೂಡ ಅವಿಭಕ್ತ ಕುಟುಂಬವಾಗಿ ಅವರು ಬದುಕಿದ್ದಾರೆ. ಬಹುಶಃ ಅಲ್ಲಿ ಗದ್ದೆಪ್ಪವರ ಶಕ್ತಿ ಇದೆ. ಒಂದು ಮಾತ್ರ ಹೇಳೋದ್ರ ಮೂಲಕ ನಾನು ಮಾತನ್ನು ಮುಗಿಸ್ತೇನೆ. ಅವ್ರ ತಾಯಿಗೆ ಕೊಟ್ಟ ಬೆಲೆಯನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಅವ್ರ ತಾಯಿ ಕೊನೆಗಾಲದಲ್ಲಿ ಪ್ಯಾರಲೈಸಿಸ್ ಆಗಿತ್ತು. ಅವರೆಲ್ಲರ ಅಣ್ಣತಮ್ಮರು ಸೇರಿ ಆ ತಾಯಿಯ ಸೇವೆಯನ್ನು ಮಾಡಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಆ ತೊಳೆದು ಬಳಿದು ಇದೆಯಲ್ಲ ಮನೆಯ ಹಂತದಲ್ಲಿ ಆ ಮಣ್ಣಿಗೂ ನಾನು ಬಂದಿದ್ದೆ ಅವ್ರ ತಾಯಿಯ ಮಣ್ಣಿಗೆ. ನಿಜಕ್ಕೂ ಅವ್ರ ತಾಯಿಯ ಸೇವೆಯನ್ನು ಮಾಡಿದ್ದನ್ನು ನೋಡಿದಾಗ ಇವತ್ತು ಅವ್ರ ತಂದೆ ಇದ್ದಾರೆ, ತಂದೆಗೂ ಕೂಡ ಅದೇ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ತಾಯಿಯ ಸೇವೆ ಅವರ ಪುಣ್ಯದಿಂದ ಅವರ ಮನೆತನವನ್ನು ಕಾಪಾಡಿದೆ ಅನ್ನುವಂಥದ್ದನ್ನ ನಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ತಾಯಿಗೆ ಅದ್ಭುತ ಸೇವೆಯನ್ನು ಮಾಡಿದ ನಾನು ಕಣ್ಣಾರೆ ಕಂಡಿದ್ದೀನಿ. ಅಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಈ ಕುಟುಂಬ ಇನ್ನೂ ಕೂಡ ಸಮಾಜದಲ್ಲಿ ಎತ್ತರಕ್ಕೆ ಬೆಳೀಲಿ. ಅವರು ಸಮಾಜ ಸೇವೆಯನ್ನು ಮಾಡೋದ್ರ ಮೂಲಕ ಅವರ ವೈಯಕ್ತಿಕ ವಿಚಾರ, ಅವರು ಮುಂದೆ ಅವರು ಎಲ್ಲಿ ಹೋಗ್ತಾರೆ ಅನ್ನೋದು ಅವ್ರ ವೈಯಕ್ತಿಕ ವಿಚಾರ. ಆದರೆ ನಮ್ಮ ಸಮಾಜ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಂವಿಧಾನಬದ್ಧವಾಗಿ ಬದುಕೋದಕ್ಕೆ ನಿಮ್ಮಂತವರ ಬೆಂಬಲ ನಮ್ಮ ಸಮಾಜಕ್ಕೆ ಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾನವರ ಭವಿಷ್ಯ ಮುಂದಿನ ಆರೋಗ್ಯ ಎಷ್ಟು ಸಾಧ್ಯವಾಗ್ತದೋ ಆ ಕರ್ತವ್ಯದ
ವ್ಯವಸ್ಥೆಯಲ್ಲಿ ಅಷ್ಟು ಸಹಾಯ ಸಹಕಾರವನ್ನು ಮಾಡಿರ್ತಕ್ಕಂಥದ್ದು ಅವರಿಗೆ ಸಲ್ತದೆ. ಈಗ ಅವರು ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗಲೂ ಹೇಳೋರು ಏನಾದರೂ ಸಮಸ್ಯೆ ಬಂತಂದ್ರೆ ಅದೇನಾಗ್ತದೆ ಬಿಡ್ರಿ ನೋಡಮ್ಮ, ಒಂದು ಕೈ ನೋಡೇ ಬಿಟ್ಟಾಯ್ತು ಅನ್ನುವಂಥ ಮಾತುಗಳನ್ನ ಹೇಳ್ತಕ್ಕಂಥದ್ದು. ಅಂದ್ರೆ ಧೈರ್ಯವನ್ನ ತುಂಬುವಂತಹ, ಯಾವುದೇ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡುವಂತಹ, ಪ್ರಾಮಾಣಿಕವಾಗಿ ಅದು ಕೆಲಸಕ್ಕೆ ಅಡೆತಡೆಗಳು ಬಂದಾಗ ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಿವಾರಣೆ ಮಾಡುವುದರ ಮೂಲಕ ಆ ಕೆಲಸ ನಿಲ್ಲದಂತ ರೀತಿಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ತದೆ ಅನ್ನುವಂಥ ಮಾತನ್ನ ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಈಗೇನೋ ನಿವೃತ್ತಿ ಆಯಿತು, ಯಾಕಂದ್ರೆ ನಿವೃತ್ತಿ ಆದಮೇಲೆ ತುಂಬಾ ಸಮಸ್ಯೆಗಳು ಉದ್ಭವ ಆಗ್ತವೆ. ಇವತ್ತಿನ ಕೌಟುಂಬಿಕ ವ್ಯವಸ್ಥೆಗಳು, ಅವರು ಬೇರೆ ಕುಟುಂಬದಂತ ಅವ್ರ ಕುಟುಂಬ ಇಲ್ಲ, ಯಾಕಂದ್ರೆ ಈಗಾಗಲೇ ಅವರು ಅವಿಭಕ್ತ ಕುಟುಂಬ ಆಗಿರುವುದಕ್ಕಂಥ ಕೆಲಸಗಳು. ರೈತ ಈ ದೇಶದ ಬೆನ್ನೆಲುಬು. ಆ ರೈತರಿಗೆ ಯಾವುದೇ ರೀತಿ ಕಷ್ಟ ಅಂತ ಬಂದಾಗ ಅಧಿಕಾರಿಯಾಗಿ ಆ ರೈತರ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಇವತ್ತು ತಮ್ಮ ಜೀವನದುದ್ದಕ್ಕೂ ಏನಿವತ್ತು ಅಧಿಕಾರದಲ್ಲಿದ್ದಾಗ ರೈತರ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಕೆಲಸ ಮಾಡಿದವರ ಫಲವಾಗಿ ಇವತ್ತು ಅವರಿಗೆ ಅಪಾರ ರೈತ ಇವತ್ತು ಬಂಧುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈಗ ಅವರ ಮಗ ಕೂಡ ಇವತ್ತು ಮಾತಾಡಿದರು. ಯಾಕಂದ್ರೆ ಮನುಷ್ಯ ಯಾವಾಗಲೂ ಪ್ರೀತಿ ಹೆಚ್ಚಾದಾಗ ಅದು ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಅವರ ತಂದೆಯ ಜೊತೆ ಅವರ ತಂದೆಯವರು ಕಷ್ಟಪಟ್ಟು ಇವತ್ತು ನಮ್ಮನ್ನ ಯಾವ ರೀತಿ ಬೆಳೆಸಿದ್ದಾರೆ ಅಂತಕ್ಕಂಥದ್ದನ್ನ ಸಂಕ್ಷಿಪ್ತವಾಗಿ ಅವ್ರ ಮಗ ಕೂಡ ತಮ್ಮ ಮುಂದೆ ಹೇಳಿದರು. ಅದೇ ರೀತಿಯಾಗಿ ಇವತ್ತು ಈ ಚೆನ್ನಪ್ಪಗೌಡರು ಆರ್ಥಿಕವಾಗಿ ಸದೃಢರಿದ್ದಾರೆ ಅಂತಂದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಸಮಾಜ ಸೇವೆಯಲ್ಲಿ ಈ ವಯೋನಿವೃತ್ತಿ ಆದ್ಮೇಲೆ ಇವತ್ತೇನು ಅಧಿಕಾರ ಇದ್ದಾಗ ಏನು ಜನರ ಸೇವೆ ಮಾಡಿದ್ದೀರಿ, ಈಗೂ ಕೂಡ ಮುಂದೆ ಕೂಡ ಜನರ ಸಮಸ್ಯೆಗಳಿಗೆ ಯಾವುದೇ ಒಂದು ಸಾಮಾಜಿಕ ಕೆಲಸಗಳಲ್ಲಿ ತಾವು ಸಕ್ರಿಯವಾಗಿ ಭಾಗವಹಿಸಿ ಜನರ ಜೊತೆ ಇನ್ನೂ ಹೆಚ್ಚಿನ ಕೆಲಸ ತಮ್ಮಿಂದಾಗಲಿ